ರಫೇಲ್ ಜೆಟ್ ವಿಮಾನವನ್ನ ಏರಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಯುದ್ಧ ವಿಮಾನವನ್ನ ಏರಿದ ಮೂರನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಅಂಬಾಲಾ ಏರ್ಬೇಸ್ನಿಂದ ರಫೇಲ್ ಜೆಟ್ ಟೇಕ್ ಆಫ್ ಆಗಿದೆ. ಹರಿಯಾಣದ ಅಂಬಾಲಾ ಏರ್ಬೇಸ್ನಿಂದ ಟೇಕ್ ಆಫ್ ಆಗಿದೆ. ಗಮನಿಸ್ತಾ ಇದ್ದೀರಿ. ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾಗಿದ್ದ ರಫೇಲ್ ಅಬ್ದುಲ್ ಕಲಾಂ ಅವರು, ಪ್ರತಿಭಾ ಪಾಟೀಲ್ ಅವರ ಬಳಿಕ ರಫೇಲ್ ಜೆಟ್ ಅನ್ನ ಏರಿದ್ದಾರೆ ದ್ರೌಪದಿ ಮುರ್ಮು ಅವರು. ಮೂರನೇ ರಾಷ್ಟ್ರಪತಿ. 2023 ಏಪ್ರಿಲ್ 8ರಂದು ಸುಖೋಯ್ ಏರಿದ್ರು ದ್ರೌಪದಿ ಮುರ್ಮು ಅವರು. ತೇಜ್ಪುರ ಏರ್ಫೋರ್ಸ್ ಸ್ಟೇಷನ್ನಿಂದ ಹಾರಾಟ ಮಾಡಿದ್ರು. ಇದೀಗ ರಫೇಲ್ ಜೆಟ್ ಅನ್ನ ಏರಿದ್ದಾರೆ. ಅದು ಟೇಕ್ ಆಫ್ ಆದಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಂಬಾಲಾ ಏರ್ಬೇಸ್ನಿಂದ ರಫೇಲ್ ಜೆಟ್ ಟೇಕ್ ಆಫ್ ಆಗಿದೆ. ಇನ್ನು ರಫೇಲ್ ಬಗ್ಗೆ ವಿಶೇಷವಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಆಪರೇಷನ್ ಸಿಂಧೂರ್ನಲ್ಲೂ ಕೂಡ ರಫೇಲ್ ಭಾಗಿಯಾಗಿತ್ತು. ಯುದ್ಧ ವಿಮಾನವನ್ನ ಏರಿದಂತಹ ಮೂರನೇ ರಾಷ್ಟ್ರಪತಿಯನ್ನು ಖ್ಯಾತಿಯನ್ನ ಪಡೆದಿದ್ದಾರೆ ದ್ರೌಪದಿ ಮುರ್ಮು ಅವರು. ವಾಯುಪಡೆ ಗೌರವವನ್ನು ಸ್ವೀಕರಿಸಿದ ಬಳಿಕ ರಫೇಲ್ ಯುದ್ಧ ವಿಮಾನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ರಫೇಲ್ ಜೆಟ್ ಯುದ್ಧ ವಿಮಾನ ಭಾಗಿಯಾಗಿತ್ತು. ಅದರ ಸಕ್ಸಸ್ ರೇಟ್ ಹೇಗಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಇನ್ನು ಟೇಕ್ ಆಫ್ ಆದಂತಹ ಕ್ಷಣದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಯುದ್ಧ ವಿಮಾನವನ್ನು ಏರಿದಂತಹ ಮೂರನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2023 ಏಪ್ರಿಲ್ 8ರಂದು ಸುಖೋಯ್ ಏರಿದ್ರು ಮುರ್ಮು ಅವರು. ತೇಜ್ಪುರ ಏರ್ಪೋರ್ಟ್ ಸ್ಟೇಷನ್ನಿಂದ ಹಾರಾಟವನ್ನು ಮಾಡಿದ್ರು. ಇದೀಗ ರಫೇಲ್ ಯುದ್ಧ ವಿಮಾನವನ್ನು ಏರಿ ಪ್ರಯಾಣವನ್ನು ಆರಂಭಿಸಿದ್ದಾರೆ. ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಮುರ್ಮು ಅವರ ಪ್ರಯಾಣ ಆರಂಭವಾಗಿದೆ. ವಾಯುಪಡೆಯಿಂದ ಗೌರವ ಸ್ವೀಕರಿಸಿದ ಬಳಿಕ ಪ್ರಯಾಣ ಶುರುವಾಗಿದೆ.